ಅಲ್ಲ ಹೂನೆ ಕೇಳ್ತಾ ಇದೆ ಹೇಳೆ. ನಾನು ಫೋನ್ ಎಂತಕ್ಕೆ ಮಾಡ್ಲಿಕ್ಕೇನ್ರಿ, ಏನು ಹೇಳೋದು ನೋಡೋಣ. ಮಾಡಿದ್ನಿ ಹೋದ್ಮೇಲೆ ಒಂದು 2-3 ಸತಿ ಮಾಡೀನಿ. ಮತ್ತು ಇಷ್ಟೊತ್ತಿಗೂ ಮಾಡ್ತಾ ಇದ್ರೆ ಅಲ್ಲೇ ಇದ್ದರವ್ರು ಏನು ಅಂದ್ಕೊಂಡಾರ, ಇವ್ರಿಗೇನು ಬರೀ ಫೋನಲ್ಲಿ ಮಾತಾಡೋದೇ ಕೆಲಸ ಅಂತ ಅಂದ್ಕೊಳಲ್ಲ, ಹಂಗಾಗಿ ಮಾಡ್ಲ. ಈಗ ಸರಿ, ಈಗ ಹೆಂಗದೆ? ಸುಸ್ತೆಲ್ಲ ಸ್ವಲ್ಪ ಕಮ್ಮಿ ಆಗ್ಯದ? ಊಟ ತಿಂಡಿ ಮಾಡ್ತಾ ಇದೀಯಾ? ಹ್ಞೂ ಮಾಡ್ತಾ ಇದೆ. ಊಟ ತಿಂಡಿ ಏನು ಭಾಳ ಏನಲ್ಲ, ಚೂರೇ ಅವಾಗ ನೆನಪು ಮಾಡಿ ನಾನೇ ತಗೊಂಡೋಗಿ ಕೊಡ್ಬೇಕು, ಕುಡಿಯೋಕೆ ತಿನ್ನೋಕೆ ಅಂತಾರೆ ತಿಂತದೆ. ಇಲ್ದಿದ್ರೆ ಒಂದೇ ಸತಿ ಕೂತಲ್ಲೇ ತಿಂಡಿ ಊಟ ಮಾಡೋದೆಲ್ಲ ಇಲ್ಲೇ ಇಲ್ಲ. ಅದಾರ ಹಾಗೆಯ ನಂಗೆ ಕಾಣಲ್ಲ, ಎಂತಕ್ಕೆ ಮನೆಗೆ ಕರ್ಕೊಬರ್ಬೋದು ಅಂತ ಕಾಣ್ತದ್ರಿ. ಇಲ್ಲೊಂದಕ್ಕೊಂದು ಸಸತ್ರನೇ ಇಲ್ಲ. ಈಗ ನಾನು ತಂದರೆ ಈಗ ಅದಕ್ಕೆ ಒಬ್ಬಳಿಗೇನು ನಂಗೆ ಮಾಡ್ಕೊಡೋಕ್ಕಾಗಲ್ಲ, ಎಲ್ಲರಿಗೂ ಮಾಡಬೇಕು. ಬಾಕಿ ಎಲ್ಲ ಹೋಗಲಿ, ದನಿನ ತುಪ್ಪ ಗನ ಮಾಡಿ ಕಾಸಿದ್ದು ಅಂತ ಅಲ್ಲಿಂದ ತಂದೀನಿ. ಇವ್ರ ಮನೆ ತುಪ್ಪ ಅದೇ ಅಲ್ಲ, ಇಲ್ಲೂ ಅದೇ ಅಂತ ಮಾಡೋಣ. ತವ್ರ ಮನೆ ತುಪ್ಪ ಅಂತ ಅದೆಲ್ಲ ಒಂಚೂರು ಹಾಕಿಳಿತೇನ, ತಾಯಿ ಮಗ ಇಬ್ಬರು ಗದೆ ಅಂತೇಳಿ ನಾಣದ ನೆಕ್ಕಿ ತಿಂದುಬಿಟ್ರು. ಅಲ್ಲ, ಅದು ಏನು ಅಷ್ಟು ಜೋರಾಗಿ ಮಾತಾಡ್ತಿದ್ದೀಯಲ್ಲೇ? ಒಳ್ಳೆ ಯಾರು ಅಜೆಗಿಸಿಗೆ ಅಲೇಸ್ಕೊಂಡ್ರೆ ಊರ ಮನೆ ಅದೆಯಾ, ಸ್ವಲ್ಪ ನಿಧಾನ ಮಾತಾಡೋ. ಹಿಂಗಿದ್ದೆಲ್ಲ ಹೇಳ್ದೇ ಇದ್ರೂ ಆಗ್ತದೆ. ಒಳ್ಳೆ ಹೇಳ್ಬೇಕ ನೀವು, ನೀನು ಮನೆಗೆ ಬರಲ್ಲ ನೀನಾ, ಅವಾಗ ಹೇಳಿದ್ರಾಗಲ್ಲ. ಕಡಿಕೆ ಅದಕ್ಕೆ ಒಂದು ದೊಡ್ಡ ಜಗಳ ಹಾಕೋ ಕತೆ ಮಾರತಿ. ಏನು ರಾಜಕೀಯ ತುಪ್ಪ ತಂದರು ಇವರೇ ಸೈ, ಏನೋ ನಾವೆಲ್ಲಿ ತಿಂದೀವಿ ಅಂತ. ಈಗ ತಿಂದು ಹೋದರೂ ಅಡ್ಡಿಲ್ಲ, ಈ ಥರದ ಮಾತೇ ಕಡೆಗೆ ಜಾಸ್ತಿ ಇದಾಗೋದು ಗೊತ್ತನ. ನೀ ಅಲ್ಲಿ 2 ದಿವಸಕ್ಕೆ ಹೇಳಿ ಬತ್ತೀಯ, ಕಡೆಗೆ ಅದು ಇರ್ಬೇಕಲ್ಲ. ಕರ್ಕೊಬರೋದೇ ಒಳ್ಳೇದಾಗಿ ನನಗೂ ಕಾಣ್ತದೆ, ಆದ್ರೆ ಅವ್ರನ್ನೆಲ್ಲ ಒಂದು ಸ್ವಲ್ಪ ಕೇಳ್ಕ್ಯ ಮಾರತಿ. ಸರಿತನ್ನು ಕೇಳ್ಕ್ಯ, ಗೊತ್ತಿಯೇ ಅಂತ ಬಿಟ್ಕೊಂಡ್ರು ಎಲ್ಲಿ ಒಂದು 15 ದಿವಸ ತಿಂಗಳು ಬಿಟ್ಕೋಬೋದಾ, ಮತ್ತದು ಅಲ್ಲಿಗೆ ಹೋಗ್ಬೇಕು. ಹಾಗಾಗಿ ಅಲ್ಲಿ ಯಾರಿಗೂ ಏನು ಹೇಳಕ್ಕೆ ಹೋಗ್ಬೇಡ ನೀನು. ಇಲ್ರಿ, ನನಗೇನಷ್ಟು ಗೊತ್ತಾಗಲ್ಲ, ನಾ ಇಚ್ಚಿಗೆ ಬಂದು ಮಾತಾಡ್ತಿದ್ದೀನಿ, ಯಾರು ಏನು ಕೇಳಲ್ಲ. ಈಗ ಅದೇ ಈಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋಣ ಅಂದರೆ ತೋಟದ ವ್ಯಾಸ ಐಕೆ ಹಾಕ್ಕೊಂಡಾರೆ ದಿನಾಳೆಗಂತೆ. ಇನ್ನೂ ಒಂದು 3-4 ದಿನ ಅದು ಏನು ಸುಸ್ತಾಗ್ಯಾರ ಎಲ್ಲರೂ ಕೆಲಸ ಮಾಡಿ. ಈ ಟೈಮಲ್ಲಿ ಇದನ್ನು ಕರ್ಕೊಬಂದರೆ ಮನೇಲಿ ಹೆಂಗೆ ಬಾಕಿ ಟೈಮ್ ಮಾವು ಕಳಿಸ್ತಿದ್ರೇನ, ಸರಿ ಅವರು ಎಂಥ 4 ದಿನ ಇದ್ದಿದ್ರೆ ಆತಿತ್ತು ಮಾರ್ರ ಅಂತಾರೆ. ಅಂದರೆ ಅದೇ ಮನೇಲಿ ಗೊತ್ತಲ್ಲ ಹೆಂಡತಿ ಕತೆ ಹಿಂಗೆ ಅಂತ, ಎಂಥದನ್ನೂ ಮಾಡಲ್ಲ, ಈಚೆ ಕಡ್ಡಿ ಎತ್ತಾಚಿಗಿಡಲ್ಲ. ನಮಗೆ ಒಬ್ಬನಿಗೆ ಗೋಳಾಗ್ತದೇನೋ ಅಂಥೇಳಿ ಹೆಂಡ್ತಿನ ಬಗ್ಸೋಕ್ಕಾಗಲ್ಲ, ಅಮ್ಮಂಗಿದ್ದರೆ ಜೀವ ತಿಂತಾರೆ. ನಾನು ಅದಕ್ಕೆ ಜ್ಞಾನ ಮಾಡಿದೆ, ಹೆಂಗೆ ನಾನು ಇದ್ದೀನಲ್ಲ, ಒಂದು ವಾರ ಬೇಸಾಯ ಮುಗಿಯೋ ತನಕ ಇದ್ದು ಆಮೇಲೆ ಬರೋಳು ಅದನ್ನು ಕರ್ಕೊಬರ್ತೀನಿ. ಅಷ್ಟೇ ಮಾಡು, ಹಾಗೆ ಮಾಡೋ. ಮತ್ತೆ ಹೇಳಿನಲ್ಲ, ಅಲ್ಲಿ ಯಾರಿಗೂ ಏನು ಹೇಳಕ್ಕೆ ಹೋಗ್ಬೇಡ. ಸರಿತಾ ನನ್ನ ಸುದ್ದಿ ಕೇಳ್ತಾನೆ, ನಾ ಬರಲ್ಲ ಅಂತ ಏನಾರು ಹೇಳ್ತಾ? ಇಲ್ಲಪ್ಪ, ಹಾಗೆ ಅಂತ ಹೇಳಲಾಗ ಗೊತ್ತಾಗ್ತದೆ, ಅದಕ್ಕೆ ಗೊತ್ತಾಗದೆ ಏನಿದಾನ. ಇದು ಮನೆಗೆ ಬರೋ ಸುದ್ದಿಗೆ ಏನು ಹೇಳ್ತದೆ, ಹೋಗೋಣ ಇಲ್ಲಿಗೆ ಅಂತ ಹೇಳ್ತದ ಅದ? ನಿನ್ನೆ ಕತ್ಲಿಗೆ ಹಾಗೆ ಹೇಳ್ತಿತ್ತು, ಈ ರಗಳೆ ಬೇಡ ಮನೆಗೆ ಹೋಗು ಅಂತಿತ್ತು. ನಾ ಕೆಲಸ ಮಾಡೋದು ನೋಡ್ನಾರ್ದೆ, ಅಲ್ಲೂ ಕೆಲಸ ಇಲ್ಲೂ ಕೆಲಸ ಹಿಂಗೆ ಅಂತ. ಅದೊಬ್ಬಳು ಬಿಟ್ಟರೆ ಅಲ್ಲ, ಅದರ ಮಾವು ಸುಮ್ಮನೆ ಹೇಳೋದಲ್ಲ, ಒಂದೊಂದು ಸತಿ ಹೇಳ್ತಾರೆ ಎಂತಕ್ಕೆ ಆ ಥರ ಇದು ಮಾಡ್ತೀರಿ ಅಂತ. ಇವರು ತಾಯಿ ಮಗನ ಬಾಯಲ್ಲಿ ಬಂದರೆ ಕೇಳಿ, ನೀವು ಕೆಲಸ ಮಾಡ್ತೀರಲ್ಲ ಸಾಕಾತೇನೋ, ಒಂದು ಗಳಿಗೆ ಕುತ್ಕೊಳ್ಳಿ, ಒಂದು ಲೋಟ ಏನಾರು ಕುಡಿತೀರೋ, ಅದ್ರ ಬಾಯಲ್ಲೇ ಬರಲ್ಲ. ಅದು ಏನು ಹಿಣ್ಣು ಅಂತ ಒಂದೇನು ಸೃಷ್ಟಿ ಮಾಡ್ಯಾನ ನಂಗಂತೂ ಗೊತ್ತಿಲ್ಲ. ಅವ್ರ ಸ್ವಭಾವ ಎಲ್ಲ ಇವತ್ತು ನೋಡೋದಾನೆ, ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ನೀವು ಹೋಗಿದ್ದೆ ಅಂತಕ್ಕೆ ನಿನ್ನ ಮಗಳು ನೋಡ್ಕೊಳಕ್ಕೆ ಅಂತ. ನೋಡ್ಕೆ ಕೆಲಸ ನೀ ಇಲ್ಲಿದ್ದರೂ ಮಾಡ್ತಿದ್ದೆ, ಅಲ್ಲೂ ಮಗಳ ಮನೇಲಿ ಮಾಡ್ತಿದ್ದೀನಿ ಅಂದ್ಕೊಂಡು ಮಾಡು. ಕೆಲಸ ಮಾಡಿದ ಮನಸ್ಸು ಏನು ಹಾಳಾಗಲ್ಲ. ನೀ ಎಂಥದ್ದು ಹೇಳಕ್ಕೆ ಹೋಗ್ಬೇಡ. ಇಲ್ಲ, ಹೇಳಕ್ಕೆ ಹೋಗ್ಲ, ಯಾರ ಹತ್ರ ಹೇಳಿದ್ರಿ? ಮತ್ತೆ ಇಲ್ಲಿ ಸರಿತನ ಹತ್ರ ಹೇಳಿದ್ರೆ ಅದಿನ್ನೂ ಸಿಟ್ಟು ಮಾಡ್ಕಿತದೆ. ನಂಗೆ ಒಂಥರ ಹೊಟ್ಟೆ ಒಳಗೆ ಇಟ್ಕೊಂಡು ಈ ಬೆಂಕಿ ಇಟ್ಕೊಂಡಂಗೆ ಆಗಿತ್ತು. ನೀವು ಫೋನ್ ಮಾಡ್ತೀರನೋ ನೋಡಿದ್ರೆ ನೀವೂ ಮಾಡಲ್ಲ. ಎಷ್ಟು ಮನ್ಸಿಗೊಂಥರ ಬೇಜಾರಾಗ್ತದೆ ಗೊತ್ತಾ. ಮತ್ತು ಯಾವ ಅಡುಗೆ ಮಾಡಿದ್ರು ಅದು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹದ ಇದ್ರದ್ದು, ಬೊಗ್ಗು ಮಾಡೋಕ್ಕೆ ಅದನ್ನೂ ಆಗಲ್ಲ. ಆ ತಾತಿಗೆ ನೀ ಸುಮ್ಮನಿರೋ, ಅಲ್ಲಿ ಮಾತೆ ನಿಲ್ಲಿಸು.
ಹೆಚ್ಚಿಗೆ ಬಂದರೂ ಅವ್ರ ಮನೇಲಿ ಎಲ್ಲಿ ಹೋಗಿ ಎಲ್ಲಿ ಬರ್ಬೇಕಂತ ಅವ್ರಿಗೆ ಗೊತ್ತಿರಲ್ಲನೇ. ನೀವು ಫೋನ್ ತಗೋ ಬಂದಿ ಅಂತೇಳಿ ಎಂತ ಮಾತಾಡ್ತಾರೆ ನೋಡೋಣ ಅಂತೇಳಿ ಹಿಂದೆಗಡೆಯಿಂದ ಬಂದರೆ ಸುಮ್ಮನಿರು ಬೇರೆ ಅಂತಾರೆ ಮಾತಾಡಿ ಹೇಳು. ಈಗ ಬೇಸಾಯ ಯಾವತ್ತಿಗೆ ಮುಗೀತದೆ ಕರೆಕ್ಟಾಗಿ ಕೇಳ್ಕೊಂಡು ನೀವು ಬಟ್ಟೆ ಬರಿ ಎಲ್ಲ ಸಮ್ ಮಾಡ್ಕೇಳಿ ಅದನ್ನು ಕರ್ಕೊಂಡು ಇಲ್ಲಿಗೆ ಬಾ. ಒಂದೂವರೆ ತಿಂಗಳು ಬಿಟ್ಕೊಂಡು ಆಮೇಲೆ ಕಳ್ಸೋಣ. ಹಾಗೆ ಮಾಡ್ತೀನಿ. ಮತ್ತೆಂತ ಮಾಡೋದಲ್ಲ. ನೀನೀಗ ಬೆಳಿಗ್ಗೆ ಹೊಟ್ಟೆಗೆ ಎಂತ ತಿಂದರೆ ಎಂಥರು ಮಾಡ್ಕೊಂಡಿದ್ರೆ ಇಲ್ಲ ಕಡೆಗೆ? ಇಲ್ಲಪ್ಪ, ನನಗೇನು ತೊಂದರೆ ಇಲ್ಲ, ಹೊಟ್ಟೆಗೆ ಏನು ತೊಂದರೆ ಇಲ್ಲ. ಕೊಡುಬು ಸಾರು ತಿಂದೀನಿ ಬೆಳಿಗ್ಗೆ. ಕೊಡುಬು ಸಾರ? ಹೆಂಗಾಗಿದ್ದು ಮರ ಅದು? ನಿಮ್ಗೇನು ಕಡುಬು ಮಾಡೋಕ್ಕೆ ಬರಲ್ಲ? ಸಾರು ಮಾಡೋಕ್ಕೂ ಅಷ್ಟಕ್ಕಷ್ಟೇ. ಯಾರು ಹೋಟ್ಲಿಂದ ತರಿಸ್ಕೊಂಡಿದ್ರಾ? ಯಾವುದೊಂದು ಹೇಳಿದ್ರು 108 ಪ್ರಶ್ನೆ ಕೇಳ್ತಿರ್ತೀಯ ಮರತಿ. ತಿಂಡಿ ತಿಂದೆ, ನಾನು ಕಡುಬು ಸಾರು ತಿಂದೆ, ಅಷ್ಟು ಸಾಕಲ್ಲ ನಿಂಗೆ? ಅದು ಎಲ್ಲಿಂದನಾರು ಬಂದ್ಕೊಂಡಿರಲಿ. ಅಣ್ಣಯ್ಯ ಇಲ್ಲಡಿಲೆ, ಇಲ್ಲಿ ಈ ಸರ್ಗಲ್ ಪಕ್ಕಕ್ಕೆ ಒಂದು ಇದಿತ್ತಲ್ಲ, ಅದರಲ್ಲಿ ಒಂದು ಬಾಕ್ಸಿಗೆ ಹಾಕಿಟ್ಟೀನಿ. ನಿಮ್ಮ ಮನೆ ಬೆಕ್ಕು ಭಾಳ ಜೋರದಿಯಾ, ಗಟ್ಟಿ ಮುಚ್ಚಿಡ್ಬೇಕು. ನಾ ಮುಚ್ಚಿಟ್ಟೀನಿ, ನೀ ಮತ್ತೇನಾದ್ರು ತಗೊಂಡು ಹಾಗೆ ಹಾರೊಡಿಬೇಡ. ಒಂದು ಇದಿಲ್ಲಿದಂಗೆ ಬೆಕ್ಕು ಖಾಲಿ ಮಾಡ್ಕಿ ಹೋಗ್ತದೆ. ಹ್ಞೂ ಬಂದೆ. ಯಾರ ಹತ್ರ ಮಾತಾಡ್ತಿದ್ದೀರಿ? ಯಾರು ಬಂದರೆ ಮನೆಗೆ? ಓ, ಬೆಳಗಿನ ತಿಂಡಿ ಕೊಡೋಕೆ ಬಂದಾಳು, ಇನ್ನೂ ಹೋಗ್ಲಾ? ಎಂತಕ್ಕೆ ಅದನ್ನು ಮನೆ ಒಳಗೆ ಎಂತಕ್ಕೆ ಬಿಟ್ಕೊಂಡಿದ್ರೆ? ಏನು ಕಲಿ ಕಂಡೀರಾ ನೀವು? ಏಯ್, ಎಂತ ಮಾತಂತ ಆಡ್ತಿದ್ದೀಯ? ಯಾರು ಎಂತ ತಿಂಡಿ ಕೊಡಕ್ಕೆ ಬಂದಾರೆ? ನೀ ಒಂದು ಹೇಳೋದು ನೋಡಿದ್ರೆ ಅಚ್ಚಿಗೆ ಅಲೇಸ್ಕೊಂಡ್ರೆ ಯಾರು ಏನು ಅನ್ಕೋಬೇಕು? ಅವ್ರು ಸರಿ ತಲೇಸ್ಕೊಂಡ್ರೆ ಅದು ಏನು ಅನ್ಕೋಬೇಕು? ಮಾತಾಡೋಕ್ಕೊಂದು ಇದಿಲ್ಲನೇ ನಿಂಗೆ? ಇಲ್ಲ, ಅದು ಇಲ್ಲ, ಇದು ಇಲ್ಲ. ಬಂದಿದ್ದು ಯಾರು ಹೇಳಿ? ಅಲ್ಲಿ ಯಾರೋ ಮಾತಾಡಿದ್ದು ನಂಗೆ ಕೇಂಡದೆ. ನೀವು ಹ್ಞೂ ಬಂದೆ ಅಂದಿದ್ದು ನಂಗೆ ಕೇಂಡದೆ. ಏಯ್, ಹೇಳಿದ ಭಾಷೆ ಬರಲ್ಲನೇ ನಿಂಗೆ? ಹೇಳ್ತಾನೆ ಇದ್ದೀನಿ ಹಂಗೆ ಗಟ್ಟಿ ಮಾತಾಡ್ಬಿಡೋಲ್ಲಿ ಇದ್ದರೆಲ್ಲ ಏನು ತಿಳ್ಕೊತಾರೆ ಅಂಥೇಳಿ ಮತ್ತೆ ಹಾಗೆ ಮಾಡ್ತಿದ್ದೀಯಲ್ಲ. ಯಾರು ಬರೋಕ್ಕೆ ಇದು ದಯ್ಯ ಭೂತ ಬರಲ್ಲ. ಜಲಜ ಪಾಪ ನಿನ್ನೆ ಮಗನ ಮದುವೆ ಕರೆಯೋಕ್ಕೆ ಅಂತ ಬಂತು, ಮತ್ತು ತಡ ಆದಮೇಲೆ ಬಸ್ಸು ಸಿಕ್ಕಲ್ಲ, ಬೇಡ ಇವತ್ತೊಂದು ದಿವಸ ಉಳಿದೇ ಹೋಗು ಅಂತ ಹೇಳಿದ ಕದೆ. ಅದೇ ಪಾಪ ತಿಂಡಿ ಸಾರು ಕಡುಬು ಎಲ್ಲ ಮಾಡಿ, ಎಲ್ಲ ಅಂದರೆ ಎಲ್ಲ ಕೆಲಸನೂ ಅದೇ ಮಾಡ್ತಪ್ಪ. ನಾನು ಒಂದು ಉಪ್ಪಿನಹಳ್ಳಿನ ಕೆಲಸ ಮಾಡಲ, ಎಲ್ಲ ಮಾಡಿ ಈಗ ಹೋಗೋಕ್ಕೆ ಅಂತ ಹೊರಡ್ತಾ ಅದೇ. ಅದಕ್ಕೂ ಅಲ್ಲಿ ಮನೇಲಿ ಯಾರೂ ಇಲ್ಲ. ಈಗ ಮಗನ ಮದುವೆ ಬೇರೆ ಬಂತು, ಮಾತಾಡ್ತಾ ಇದ್ದು. ಅದೇ ಮಾಡದೆ ಸಾರು ಇದನ್ನು ಎಲ್ಲ ಮಾಡಿಟ್ಟು ಈಗ ಅದೇ ಹೇಳಿದ್ದು, ಅಲ್ಲಿ ಮುಚ್ಚಿಟ್ಟೀನಿ, ಅಲ್ಲ ಬೆಕ್ಕೊಂದು ಸಾಯಕ್ಕೆ ಇದ್ಬೋದನ್ನೆಲ್ಲ ತಿಂತದಲ್ಲ, ಒಂಚೂರು ಜಾಗ್ರತೆ ಇಟ್ಕೊಳ್ಳಯ್ಯ ಅಲ್ಲಿ ಇಟ್ಟೀನಿ ಅಂತ ಹೇಳ್ತಾ ಇತ್ತು. ನೀನು ನೋಡಿದ್ರೆ ಯಾರೋ ಬಂದರೆ ತಿಂಡಿ ಕೊಡೋಕೆ ಬಂದರೆ ಒಳಗೆ ಅಂತಕ್ಕೆ ಬಿಟ್ಕೊಂಡ್ರಿ. ನೀ ಇದ್ದಿದ್ರೆ ಹೊಲ್ಲು ಉದುರ್ಸಿಡ್ತಿದ್ದೆ ನೋಡು. ನಿನ್ನ ವಯಸ್ಸಿಗೆ ಆಡೋ ಮಾತಾ ಅದು? ಇಲ್ಲ ತಗಿರತ್ಲಾಗೆ ಎಂತ ಗೊತ್ತಾಗದೆ ಅಂತ ಮಾತಾಡೋದ್ನೇನ ಅಲ್ಲ. ನಿಮ್ಮ ತಂಗಿಗೆ ಹಂಗಾರೆ ದಿನ ಸಿಕ್ಕಿದ್ದು ಸಾಕಲ್ಲ ಮರ. ನಾನು ಅಲ್ಲಿ ಇಲ್ದಿದ್ದಾಗಲೇ, ನಾನು ಇದ್ದಾಗ ಬಂದಿದ್ರೆ ಏನು ಅವ್ರನ್ನ ಮುರುಕು ನುಂಗ್ತಿದ್ನಂತ ನಾನು ಹೇಳಿದ್ರೆ ತಂಗಿಕ್ಲ ಸುದ್ದಿ ಹೇಳ್ತೀರಿ, ಹಾಗೆ ಹಿಂಗೆ ಅಂತೀರಿ. ಇರಲಿ ಬಿಡಿ, ದೇವರು ನನಗೇನೋ ಒಂದು ಕಾಲ ಕೊಟ್ಟಾನೆ, ಹೋಗಲಿ. ಏಯ್, ಸ್ವಲ್ಪ ಸುಮ್ಮನಿರೇ. ಅದು ನಿನ್ನೆಯಿಂದ ಬೇಜಾರು ಮಾಡ್ಕಿತ್ತಾ ಇದೆ. ಗೊತ್ತಿದ್ದಿದ್ರೆ ನಾ 2 ದಿನ ಬಿಟ್ಟೇ ಬರ್ತಿದ್ದೆ ಅಂತ. ಅದಕ್ಕೆ ಹೆಂಗೆ ಗೊತ್ತಾಗ್ತದೆ ನೀನು ಇಲ್ಲಿಲ್ಲ ಅಂತ? ಎಂತಕ್ಕೆ ನೀ ಇಲ್ಲಿದ್ದಾಗ ಎಂತಕ್ಕೆ ಬರ್ತದೆ? ಎಂತಕ್ಕೆ ಬರ್ತಾರ ಬಂದರಿಗೆ ಗೊತ್ತು, ನಿಮ್ಗಲ್ಲಿ ಇದ್ದರಿಗೆ ಗೊತ್ತು. ನನ್ನ ಹತ್ರ ಕೇಂದ್ರೆ ನಾನೆಂತ ಹೇಳಿ? ಎಲ್ಲ ಒಂದೇ ತರದರೆ ನಿಮ್ಮ ನಾಟಕ ಎಲ್ಲ ನಂಗೆ ಗೊತ್ತಾಗಲ್ಲ ಅಂತ ಮಾಡಿರೋನು. ಇಡಿ ಫೋನ್ ಇಡಿ ಈಗ ಹೇಳ್ತೀನಿ. ಹಲೋ ತಾಡಿ, ಯಾಕೆ ಹಿಂಗೆ ಮಾಡ್ತದೆ ಏನಾಯ್ತು ಒಬ್ಬಳು? ಏನೇ ಇದಾದರೂ ಇದ್ರ ದುರ್ಬುದ್ಧಿ ಮಾತ್ರ ಇದು ಬಿಡಲ್ಲ.